ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋಂಥ ಕೆ ನಿರಂಜನ್ ರೆಡ್ಡಿ ಅವರು ಹಾಗೂ ಅವರ ವೈಫ್ ಚೈತನ್ಯ ರೆಡ್ಡಿ ಅವರು. ಸೊ ಕರ್ನಾಟಕಕ್ಕೆ ವೆಲ್ಕಮ್ ಮೇಡಮ್ ನಿಮಗೆ. ಸೊ ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಕೇಳ್ಕೊತೀನಿ. ಸೊ ಲೆಟ್ಸ್ ಹಿಯರ್ ಇಟ್ ಫಾರ್ ಚೈತನ್ಯ ರೆಡ್ಡಿ ಮ್ಯಾಮ್. ಸೊ ಜೋರಾದ ಚಪ್ಪಾಳೆ ಬರಲಿ ಇವರಿಗೆ. ಅಂಡ್ ಇವಾಗ ನಾನು ಕರೆಯಕ್ಕೆ ಹೊರಟಿರೋದು ನಮ್ಮ ಊರಿನ ಹುಡುಗಿ. ಸೊ ಕನ್ನಡದಲ್ಲೇ ಚೆನ್ನಾಗಿ ಮಾತಾಡ್ತಾರೆ. ಒಂದಷ್ಟು ತಮಿಳು ಹಾಗೂ ತೆಲುಗು ಸಿನಿಮಾಗಳಲ್ಲಿ ನಟಿಸಿ ತಮ್ಮದೇ ಛಾಪನ್ನ ಮೂಡಿಸಿರುವಂತ ಅಮೃತ ಅಯ್ಯರ್ ಅವರು. ಸೊ ವೆಲ್ಕಮ್ ಟು ಯು. ಜೋರಾದ ಚಪ್ಪಾಳೆ ಬರಲಿ ಅಮೃತ ಅಯ್ಯರ್ ಅವರಿಗೆ. ಅಂಡ್ ಇವರು ಅವರ 4ನೇ ವಯಸ್ಸಿನಲ್ಲಿ ನಟನೆಯನ್ನು ಆರಂಭಿಸಿ 2006ರವರೆಗೂ ಬಾಲನಟನಾಗಿ ನಟಿಸಿ ಅನಂತರ 2016 ಬಂದಂತ ಓ ಬೇಬಿ ಸಿನಿಮಾದಲ್ಲಿ ಮತ್ತೆ ಚಿತ್ರರಂಗಕ್ಕೆ ಕಾಲಿಟ್ಟಂತ ತೇಜ ಸಜ್ಜಾ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಹನುಮಾನ್ಗೆ ಜೋರಾದ ಜೈಕಾರ ಬರಲಿ, ಜೋರಾದ ಚಪ್ಪಾಳೆ ಕೇಳಿ. ತೇಜ ಸಜ್ಜಾ ಅವರು, ಪ್ಲೀಸ್ ಹ್ಯಾವ್ ಯರ್ ಸೀಟ್ಸ್ ಮ್ಯಾಮ್. ಸೊ ಬಿಫೋರ್ ಐ ಸ್ಟಾರ್ಟ್ ವಿತ್ ದೆಮ್, ವೆಲ್ಕಮ್ ಟು ಕರ್ನಾಟಕ. ಓಕೆ, ಸೊ ನಾನು ಕನ್ನಡದಲ್ಲಿ ಮಾತಾಡಿದ್ರೆ ನೀವು ಮಾತಾಡ್ತೀರಾ ಚೆನ್ನಾಗಿ. ಫಸ್ಟ್ ಆಫ್ ಆಲ್ ವೆರಿ ಸಾರಿ ವಿತ್ ಮೈ ವಾಯ್ಸ್. ಸೊ ನನಗೆ ನಿಮ್ಮ ಹತ್ರ ಮೊದಲನೇ ಪ್ರಶ್ನೆ ಇದ್ದದ್ದು, ವಾಟ್ ಮೇಡ್ ಯು ಆ್ಯಕ್ಚುಲಿ ಹನುಮಾನ್ ಸಿನಿಮಾ ಒಪ್ಕೋಬೇಕು ಅಂತ ಅನಿಸಿದ್ದು ಯಾಕೆ ಆ್ಯಕ್ಚುಲಿ? ಬಿಕಾಸ್ ಯು ಹ್ಯಾವ್ ಬೀನ್ ಅ ಚೈಲ್ಡ್ ಆರ್ಟಿಸ್ಟ್ ಫಾರ್ ಆಲ್ಮೋಸ್ಟ್ ಅ ಡಿಕೆಡ್ ಆ್ಯಂಡ್ ಮೋರ್. ಸೊ ಅನಂತರ come back cinema, after that you had Zombie Reddy with same director Prashant Varma. So ಅದಾದ ನಂತರ ಹನುಮಾನ್ ಸಿನಿಮಾನ ಒಪ್ಕೋಬೇಕು ಅಂತ ಅನ್ಸಿದ್ದು ಯಾಕೆ, ಯಾವ ಕಾರಣಕ್ಕಾಗಿ? Very idea of making a superhero film excited me a lot in the first place, and director Prashant Garu back in Hyderabad is known to be a very creative, brilliant director. So of course, if you're making a movie with him, it's of course yes. Okay, so the reason is only Prashant Varma. Okay, very nice. So Amrita ಅವರಿಗೆ ನಿಮಗೂ ಅದೇ ಕ್ವಶನ್. So why Hanuman? ಎಲ್ಲರಿಗೂ ನಮಸ್ಕಾರ. ವೈ ನಾಟ್ ಹನುಮಾನ್? ಯಾಕಂದರೆ ಹನುಮಾನ್ ನಮ್ಮ ಗಾಡ್, ನಮ್ಮ ದೇವರು. ಸೊ ಬಟ್ ಈ ಮೂವಿ ಒಂದು ಫ್ಯಾಂಟಸಿ ಮೂವಿ, ಇಟ್ಸ್ ನಾಟ್ ಅಬೌಟ್ ಹನುಮಾನ್. ಅವ್ರ ಪವರ್ಸ್ ಬರುತ್ತೆ. ಸೊ ಈ ಥರ ಒಂದು ಅದೇ ಲಾರ್ಜ್ ಸ್ಕೇಲ್, ಲಾರ್ಜರ್ ದೆನ್ ಲೈಫ್ ಒಂದು ಮೂವಿ ಬರ್ತಾ ಇದೆ. ಆ್ಯಂಡ್ ಕಂಟೆಂಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಖಂಡಿತ ಎಲ್ಲರಿಗೂ ಕಂಟೆಂಟ್ ಚೆನ್ನಾಗಿದ್ರೆ ಎಲ್ಲರೂ ಬಂದು ನೋಡ್ತಾರೆ. ಸೊ ನಮಗೆ ನಾವು ಮಾಡ್ತಾ ಇರುವಾಗ ಈ ಮೂವಿ ನಾವು ಒಂದು ಇಮ್ಯಾಜಿನೇಷನಲ್ಲಿ ನಾವು ಇಮ್ಯಾಜಿನ್ ಮಾಡ್ತೀವಲ್ವ. ಸೊ ಬಟ್ ಪ್ರಶಾಂತ್ ಗಾರು ಅಂದರೆ ನಮಗೆ ಇನ್ನು ಡಬಲ್ ತ್ರಿಬಲ್ ಆಗಿ ನಮಗೆ ಈ ಥರ ಒಂದು ಮೂವಿ ಮಾಡ್ತಾರಂತ ನಾವು ಇವಾಗ ಟ್ರೈಲರ್ ಇದೆಲ್ಲ ನೋಡಾದ್ಮೇಲೆ ನಮ್ಗೆ ಗೊತ್ತಾಗ್ತಿದೆ. ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಥಿಂಗ್ ದಟ್ ಹನುಮಾನ್ ಕೇಮ್ ಟು ಮೀ. ಸೊ ಮ್ಯಾಮ್, ಚೈತನ್ಯ ಮ್ಯಾಮ್, ಹೌ ಎಕ್ಸೈಟೆಡ್ ವೇರ್ ಯು ಆ್ಯಕ್ಚುಲಿ? ಈ ಸಿನಿಮಾನ ಸ್ಟಾರ್ಟ್ ಬಂದು ಡೈರೆಕ್ಟ್ರು ನಿಮ್ಮ ಹತ್ರ ಈ ಸಿನಿಮಾದ ಕತೆ ಹೇಳಿದಾಗ ಆ್ಯಂಡ್ ಇವಾಗ ನೀವು ನೋಡ್ತಿರುವಂಥ ಒಂದಷ್ಟು ವಿಜುವಲ್ಸ್, ಸೊ ಹೌ ಎಕ್ಸೈಟೆಡ್ ವೇರ್ ಯು ದೆನ್ ಆ್ಯಂಡ್ ನೌ ಸೀಯಿಂಗ್ ದ ವಿಜುವಲ್ಸ್ ಆ್ಯಂಡ್ ಹಿಯರಿಂಗ್ ದ ಸ್ಟೋರಿ ದೆನ್? Namaskaram everyone. Ellarigu namaskaram. Initially when we started the story, there was not so much discussion about the VFX. So it was just about the Hanuman powers, how that small town boy gets it and what happens. So we were not imagining the scale of VFX and this kind of environment. There was a fantasy village called Anjanadri, and it's the story happened in that place. But later on when we are into the story, we wanted to make this content throughout the worldwide. Then we realized that the VFX needs to be in such a way so everyone can see it and everyone can understand the mythological powers and the characteristics of what the superheroes we have. The story, as story demands, we increased the budget and it went on. And now after seeing the trailer, I was like, me and Ranjan was helping and it was so good. Wow.
Yeah. Okay. So, one personal question to Teja Sajja. So, why was there a break? 2006 ಇಂದ 2016 ಒಂದು ಬ್ರೇಕ್ ಇತ್ತಲ್ಲ. Why was that a break? Because you're the one who came into the industry when you were just 3.5 or 4 years old. I have to grow up, no, to get back to films again. But then you never wanted to do any movies in that 10 years. I deliberately took break for 5-6 years. Then I started my trials again back in 2013. But it was a very difficult struggle for me to get back into films. I was giving auditions all around, going to all the offices around. But it took me about 5 years to get back. Then I debuted with OBB again. ಸೊ ಪ್ರೆಸ್ ಆ್ಯಂಡ್ ಮೀಡಿಯಾ ಇಲ್ಲಿ ಬಂದಿರೋದಕ್ಕೆ ತುಂಬ ಥ್ಯಾಂಕ್ ಯು. ನಮ್ಮ ಹನುಮಾನ್ ಮೂವಿ ಫಸ್ಟ್ಲಿ ತೆಲುಗು ಮೂವಿಯಾಗಿ ಸ್ಟಾರ್ಟ್ ಆಗಿತ್ತು. ಸೊ ಇವಾಗ ಹಂಗೆ ಪ್ಯಾನ್ ಇಂಡಿಯಾ ಆಗಿ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಇವಾಗ ನಾನು ಆ್ಯಕ್ಚುಲಿ ಟು ಇಂಟ್ರಡ್ಯೂಸ್ ಮೈ ಸೆಲ್ಫ್ ಲೈಕ್ ಶಿ ಸೆಡ್, ನಾನು ಕನ್ನಡದ ಹುಡುಗಿ, ಅಂದರೆ ಬಾರ್ನ್ ಇನ್ ಚೆನ್ನೈ, ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ಸೊ ಈ ಮೂವಿ ಕನ್ನಡದಲ್ಲೂ ರಿಲೀಸ್ ಆಗ್ತದೆ ಅನ್ನುವಾಗ ನಂಗೆ ತುಂಬ ಖುಷಿ ಆಯಿತು. ಇವಾಗ ಎಲ್ಲ ಲ್ಯಾಂಗ್ವೇಜಸಲ್ಲೂ ರಿಲೀಸು ಆಗ್ತಾ ಇದೆ. ಬಟ್ ನಿಮ್ಮೆಲ್ಲರಿಗೂ ಕಂಟೆಂಟ್ ಇಷ್ಟ ಇದ್ದರೆ ನೀವು ಥಿಯೇಟ್ರಲ್ಲಿ ಬಂದು ನೋಡ್ತೀರಾ ಅಂತ ನಾನು ನಂಬ್ತೀನಿ. ಬಿಕಾಸ್ ಈ ಥರ ಮೂವಿ ಖಂಡಿತ ಈ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ತುಂಬ ವಿಜುವಲ್ ಟ್ರೀಟ್ ಆಗಿರುತ್ತೆ ನಿಮ್ಮೆಲ್ಲರಿಗೂ. ಸೊ ಆ್ಯಂಡ್ ಇಟ್ಸ್ ಅಬೌಟ್ ಹನುಮಾನ್ ಪವರ್ಸ್. ಸೊ ನಾಟ್ ಅಬೌಟ್ ಗಾಡ್. ಅಂದರೆ ಎಲ್ಲರಿಗೂ ಏನು ಅಂದ್ಕೊಂಡಿದ್ದಾರೆ ಅಂದರೆ ಇದು ಡಿವೋಷನಲ್ ಮೂವಿ, ಸ್ಪಿರಿಚುವಲ್ ಮೂವಿ, ಇಟ್ಸ್ ಅಬೌಟ್ ಹನುಮಾನ್ ಅಂತ. ಬಟ್ ಆ ಥರ ಇಲ್ಲ. ಅಂದರೆ ಒಂದು ಹುಡುಗನಿಗೆ ಹನುಮಾನ್ ಪವರ್ ಬರುತ್ತೆ. ಸೊ ಅದರಿಂದ ಹೆಂಗಿರುತ್ತೆ ಅಂತ. ಸೊ ಪ್ರಶಾಂತ್ garu ಐತೆ ತುಂಬ ಈಸ್ ಅ ಬಿಗ್ ಕ್ರಿಯೇಟಿವ್ ಡೈರೆಕ್ಟರ್. ಲೈಕ್ ಈ ಸೈಡ್ ತುಂಬಾ ಅದು ಕ್ರಿಯೇಟಿವ್ ಆಗಿ ಈ ಮೂವಿನ ಲಾಜಿಕಲ್ ಆಗೂ ತೊಗೊಂಡಿದ್ದಾರೆ. ಸೊ ಆ್ಯಂಡ್ ಥ್ಯಾಂಕ್ಸ್ ಟು ಅ ಪ್ರೊಡ್ಯೂಸರ್. ಈ ಮೂವಿ ಫಸ್ಟು ಚಿಕ್ಕ ಬಜೆಟಿಂದ ಇವಾಗ ದೊಡ್ಡ ಬಜೆಟ್ ಆಗಿದೆ. ಆ್ಯಂಡ್ ಆರ್ ಡಿಸ್ಟ್ರಿಬ್ಯೂಟರ್ ಕನ್ನಡದಲ್ಲಿ ತೊಗೊಂಡಿದ್ದಾರೆ, KRG ಸ್ಟುಡಿಯೋಸ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ನೀವು ಎಲ್ಲರೂ Jan 12 ಸಂಕ್ರಾಂತಿಗೆ ರಿಲೀಸ್ ಆಗ್ತದೆ. ನಿಮ್ಮ ಫ್ಯಾಮಿಲಿ ಜೊತೆ ನೀವೆಲ್ಲರೂ ಬಂದು ನೋಡ್ತೀರಾ ಅಂತ ನಂಬ್ತೀನಿ. ನಿಮ್ಮ ಫ್ರೆಂಡ್ಸ್ ಕರ್ಕೊಂಡು ಹೋಗಿ ಎಂಜಾಯ್ ಮಾಡಿ ಈ ಮೂವಿನ. ನಮಸ್ಕಾರ. ಮೊದಲಿಗೆ ನನ್ನ ಪ್ರಶ್ನೆ ಏನಂತಂದ್ರೆ, ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಇರೋದ್ರಿಂದ ತುಂಬಾ ಹತ್ತಿರದಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ. ಈ ಆಂಜನೇಯ ಅಂತಂದ್ರೆ ಒಂದು ಎಮೋಷನ್ಸ್ ಐತೆ. ಅದರಲ್ಲೂ ಕೂಡ ತೆಲುಗು ನಾಡಲ್ಲಿ ಸಿಕ್ಕಾಪಟ್ಟೆ ಅಭಿಮಾನಿಗಳಂದ್ರೆ ಭಕ್ತರಿದ್ದಾರೆ ಆಂಜನೇಯಕ್ಕೆ. ಸೊ ಆ ಜವಾಬ್ದಾರಿ ಈ ಸಿನಿಮಾ ಮೇಲೆ ಎಷ್ಟಿದೆ ಅಂತ? Sir, we initially planned to release this movie in last year May, but see how things connect. We strongly believe that there's a divine power that has been guiding through us the whole thing, because we are two young boys. Niranjan Garu has been sitting in US. We've not promoted it anywhere outside Hyderabad. We've just released our teaser trailer on YouTube, and we've got all this response from across the globe. So and then we were not able to complete the final product by May. So we had to postpone it by 6 months. So then Sankranti was the closest holiday season for us to have a release. And coincidentally, Ram Mandir is also opening. So I think there is definitely a divine connection behind everything happening for this film. This was not anything intentional. But as you said regarding the responsibility on us with this film, we all know Lord Hanuman in a certain way. When you look at Lord Hanuman, we all know him in a certain way. So we are going to project him in the same way. And to clear any doubts, this is not a film about Lord Hanuman, but this is a fun film. This is a superhero film. This will have a lot of action. This will have songs. This will have small love interest, emotions, and superhero action blocks. To all this, we even have God element to it, and if you are a Hanuman Bhakt, definitely I'm telling you, you'll have goosebumps moments in this film for sure. But predominantly, this is not a God film. Yeah, that's what I would say. Just to add to that question, whenever we postponed in May and when we are planning to release in Jan or some other date, we never have a certain announcement from India government or Ayodhya temple that Jan 22nd is the inauguration of the temple. Somehow it is happening. So whatever we are trying,
God is giving us 100 times encouragement and strength and everything. So this is just our fortune that we are, coming in the same timelines, and everybody throughout the world is looking forward to that emotion, Jai Shri Ram, Jai Hanuman kind of a thing. And we are also, whatever the way we could do, we are also supporting that. But it's not intentional, it happened. So, yeah. ಇನ್ನೊಂದು ಪ್ರಶ್ನೆ ತೇಜ್ ಅವರೇ, ಅಂದ್ರೆ ಹನುಮಾನ್ ಸಿನಿಮಾ ಇಟ್ಕೊಂಡು ಮಾಡುವಾಗ ಸಾಕಷ್ಟು ಅಧ್ಯಯನ ಬೇಕಾಗುತ್ತೆ ಅಂದ್ರೆ sorry, your voice is not audible. As if I understand what I said. ಸೊ ಒಂದಷ್ಟು ಸಿನಿಮಾಗಳಿದೆ ಸೌತ್ ಅಲ್ಲಿ ಸಾಕಷ್ಟು ಆಂಜನೇಯ ಸಂಬಂಧಪಟ್ಟ ಸಾಕಷ್ಟು ಸಿನಿಮಾಗಳಿದೆ. ಈಗ ಕನ್ನಡದಲ್ಲಿ ಆಗಲಿ ಬಜರಂಗಿ ಆಗಲಿ ಶಿವಣ್ಣ ಭಟ್ರ ಅಂತ ಸಿನಿಮಾಗಳು. ಸೊ ಈ ತರ ಒಂದಷ್ಟು ಸಿನಿಮಾಗಳು ನೋಡಿದ ಚಿರಂಜೀವಿ ಸರ್ ಮಾಡಿದ ಅಂಜಿ ಆಗಲಿ ಈ ತರ ಒಂದಷ್ಟು ಸಿನಿಮಾಗಳು ಈ ಸಿನಿಮಾ ಮಾಡೋದ್ರಲ್ಲಿ. No, sir, this is a superhero film. So we didn't need any research. This is about a boy in a fictional town called Anjanadri. We've built a world around it. This is a world that we have built in. This is a world that we have built in graphics. So it is about a boy in a village who has no strength to fight anybody. What if this guy gets superpowers with the blessings of Lord Hanuman? This is the idea of the story. So I didn't have to research much about our itihasas or anything, but Prashant Varma garu, my director, he has done a lot of research regarding itihasas or Ramayana or Anjaneyya Swami in another way, but that is not totally related to the film. ತೆಲುಗಿನಲ್ಲೇ ಮಾಡಿ ಆಮೇಲೆ ಕನ್ನಡದಲ್ಲೇ ಪ್ಯಾನ್ ಇಂಡಿಯಾ ಮಾಡಬೇಕಂತ ಅನಿಸುತ್ತೆ. ಯಾಕೆ ಅಂದರೆ మీరు ఫస్ట్ తెలుగులోనే చేయాలనుకుంటే తర్వాత ప్యాన్ ఇండియాగా రావాలనుకుంటే Sir, that is not intentional, sir. We wanted to make a story about an Indian boy, about our culture, about our itihasas, a connection with our itihasas, our Hindu itihasas. But when we released the content online, when we started releasing the output, we have been getting calls from across the globe that they want to buy the film, they want to distribute the film. This is how the idea of releasing it in different languages has started. And when we are getting so much reception and love from across India, definitely we would like to release it in all Indian languages, sir. That is how it is going pan-India, sir. We didn't plan it to make it pan-India, sir. Hi Teja, here. Are you alright, sir? Hello, sir. Prashant Varma Cinematic Universe ಅಂತ ಇದೆಯಲ್ಲ, ಇದು ಫಸ್ಟ್ ಮೂವಿ ಆಫ್ ಹಿಸ್ ಯೂನಿವರ್ಸ್. ಸೊ ಇನ್ನೂ ಹಲವಾರು ಮೂವೀಸ್ ಬರುತ್ತೆ ಬೇರೆ ಬೇರೆ ದೇವ್ರ ಬಗ್ಗೆ ಅಥವಾ ಹನುಮಾನ್ ಬಗ್ಗೆನೆ. ನಿಮ್ಗೇನಾದ್ರೂ ಮಾಹಿತಿ ಇದೆಯಾ ಅದ್ರ ಬಗ್ಗೆ? Sir, the idea is to, if touch wood, if you all make this film a big success and give us power, strength and opportunity to make more films in this universe, the idea is to get other gods' powers and give them to other normal people, sir. That is the idea. It is not to continue Hanuman, sir. Hanuman is one superhero, sir. The next superhero will be a different person. So that is how he is going to build the universe. Maybe in future, if needed, Hanuman also will be part of other superhero films. ಹೈದರಾಬಾದ್ನಲ್ಲಿ ಪ್ರೀ ರಿಲೀಸ್ ಇವೆಂಟ್ ಆರ್ಗನೈಸ್ ಮಾಡಬೇಕಿತ್ತು, ಬಟ್ ಕ್ಯಾನ್ಸಲ್ ಆಯಿತು. ಏನು ರೀಸನ್ ಅಂದರೆ ದೊಡ್ಡ ಸ್ಟಾರ್ ಏನೋ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ತೆಲುಗು ಸ್ಟಾರ್ ದೊಡ್ಡ ಸ್ಟಾರ್ಗಳು ಪ್ರೀ ರಿಲೀಸ್ ಇವೆಂಟ್ಗೆ ಬರಲಿಲ್ಲ, ಮೂವಿದು ಇದಕ್ಕಾಗಿ ಕ್ಯಾನ್ಸಲ್ ಆಯಿತು ಅಂತ ಅಂದ್ಬಿಟ್ಟು ಕೆಲವು ಪೇಜಸ್ ಅಲ್ಲಿ ನೋಡಿದೆ. I think there is some permission issue, sir. That is it, sir. Hanuman's pre-release event is not cancelled. That's some other stuff. Sir, did you ask about Hanuman? Yes. No. Hanuman's Hanuman pre-release release event is on 7th, sir. That is tomorrow. It is being graced by megastar Chiranjeevi garu, sir. It is happening. I thought you asked me about another. ಟ್ರೇಲರ್ ಲಾಂಚ್ ಇವೆಂಟ್. No, sir. Nothing is cancelled. No. We are doing a releasing trailer tomorrow, released by Chiranjeevi garu in the Hyderabad. It's on and we are doing it tomorrow evening. Yes. ಅಂದ್ರೆ ಕೆಲವು ಸೋಷಿಯಲ್ There was a confusion. Maybe other movie got cancelled today because of permission issues. But Hanuman is going on. ತೇಜ ಸಜ್ಜಾ ಅವ್ರ ಪ್ರಿಪರೇಷನ್ಸ್ ಯಾವ ತರ ಬೇಕಾಯ್ತು ಈ ಪಾತ್ರಕ್ಕೆ? ಮತ್ತೆ For Hanuman, sir. ಇನ್ನೊಂದು ಕ್ವಶನ್ ಅದಕ್ಕೆ ಅಡಿಷನಲ್ ಆಗಿ, ಕಾಂತಾರ ಮೂವಿ ಟೈಮಲ್ಲಿ ರಿಷಬ್ ಶೆಟ್ಟಿ ಅವರು ಸ್ಪೆಷಲ್ ಡಯಟ್ ಮಾಡಿದ್ರು ಬಿಕಾಸ್ ಸೂಪರ್ ನ್ಯಾಚುರಲ್ ಪಾರ್ಟ್ಸ್ ಅದ್ರ ಬಗ್ಗೆ ಇರುವಂತ ಸಿನಿಮಾ. ಅದೇ ರೀತಿ ಹಿಂದೆ ಸಹ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಅವರಾಗಿರ್ಬೋದು, ಬೇರೆ ನಟರು ಸಹ ಈ ರೀತಿ ದೇವರು ಸಂಬಂಧಪಟ್ಟ ಸಿನಿಮಾಗಳಿಗೆ ಸಂಬಂಧಪಟ್ಟಾಗೆ ಅವರು ಆಕ್ಟ್ ಮಾಡಬೇಕಾಗಿದ್ರೆ ಕೆಲವು ವಿಶೇಷವಾದಂತ ಡಯಟ್ ಮಾಡ್ತಾ ಇದ್ರು. ಆ ರೀತಿ ಏನಾದ್ರು ಮಾಡಿದ್ರೆ ನೀವು? Sir, we've shot this film for 2 years, sir.
So not throughout the 2 years, but definitely while we were shooting for the film, we followed all the niyamalu we say in Telugu. So we followed all that. Sir. Ma'am, on the to talk about this, firstly, comparing 500 crore film with our film is not right at all. We are not even 10% of their budget. We've put in our 100% effort to make this film look very grand, ma'am. How do I tell you? From last 1.5 year, Prashant sir is only on one job to make it look very grand. So our intention, we are not saying that we have made a Bahubali or Adipurush or anything. We are very small. We've made a very small film, but it is looking grand because of the kind of CG that Prashant garu achieved. So I don't want to comment about the trolls or anything that happened regarding Albush, but regarding CG, we'll be in a good space. In our budget, in our capacity, we have done the best one. Sir. ಅಮೃತ ಇರೋದು ಸಬ್ಜೆಕ್ಟ್ ಪ್ಯಾನ್ ಇಂಡಿಯಾ ಸಬ್ಜೆಕ್ಟ್ಗೆ ನೀವು ಸೂಟ್ ಆಗ್ತೀರಿ ಅಂತ ಅನಿಸ್ತಾ ನಿಮ್ಗೆ ಅನಿಸ್ತಾ అంటే ಈ ಪ್ಯಾನ್ ಇಂಡಿಯಾ ಸಿನಿಮಾ ಸಬ್ಜೆಕ್ಟ್ಗೆ మీరు ಸೂಟ್ ಆಗ್ತಿಂತಾರಾ మీరు Sir, to answer your question, I have already told that this film is not planned to be a pan-India film. This film is not planned to be this big, sir. We've just put in our 100% effort and we've made a film. And to make it more clear, when Yash sir has done KGF, we all have welcomed him across India, sir. I hope you all also welcome me across India. ಪ್ರಶ್ನೆ ಅಮೃತ ಇರೋಗೆ ನೀವು ತೆಲುಗುನಲ್ಲಿ ತಮಿಳಿನಲ್ಲಿ ಇಂಟ್ರೊಡ್ಯೂಸ್ ಆದಮೇಲೆ ಕನ್ನಡದಲ್ಲಿ ಮೊದಲನೇ ಬಾರಿಗೆ ಪುನೀತ್ ರಾಜ್ಕುಮಾರ್ ಶಿವರಾಜ್ ಕುಮಾರ್ ಅವರು ಕನ್ನಡದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ನಿಮ್ಮನ್ನು. ಆ ಸಿನಿಮಾ ಯಾಕೆ ಬರಲಿಲ್ಲ? ಹೌದು, ನಾನೊಂದು ಮೂವಿ ಸೈನ್ ಮಾಡಿದ್ದೆ 4 years ಬ್ಯಾಕ್ ಐ ಥಿಂಕ್. ಅವಾಗ ವಿನಯ್ ರಾಜ್ಕುಮಾರ್ ಅವ್ರ ಜೊತೆ ಮಾಡಿ ಸ್ಟಾರ್ಟ್ ಆಯಿತು, ಬಟ್ ಐ ಥಿಂಕ್ ಅವರು ಸಮ್ ಪ್ರಾಬ್ಲಮ್ ಹ್ಯಾಪೆಂಡ್ ಇನ್ ದ ಮೂವಿ ಆ್ಯಂಡ್ ಅದು ಟೇಕ್ ಆಫ್ ಆಗಿಲ್ಲ ಅದಾದಮೇಲೆ. ಸೊ ಅದಾದಮೇಲೆ ಸ್ಟಾಪ್ ಆಯಿತು. ಸೊ ಅದರಂಗಿದೆ ಅದು ಸ್ಟಾಪ್ ಆಗಿದೆ, ಅದರಿಂದ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಸರಿ, ಇವಾಗ ಶುರು ಆಯಿತು. ಇವಾಗ ನನಗೆ ಮಾಡಬೇಕಂದ್ರೂ ನಂಗೆ ಬೇರೆ ಕಮಿಟ್ಮೆಂಟ್ಸ್ ಎಲ್ಲ ಹೋಗ್ಬಿಟ್ಟೆ. ಸೊ ದೇ ಹ್ಯಾವ್ ಸ್ಟಾರ್ಟೆಡ್ ಇಟ್. ಇಲ್ಲ, ಮಾಡಿಲ್ಲ. ನಾನು ಮಾಡಬೇಕಂತ, ಬಟ್ ನನ್ನ ವಾಯ್ಸಿಗೆ ಸ್ವಲ್ಪ ಮೆಚೂರ್ಡ್ ಅಂದರೆ ವಾಯ್ಸ್ ಬೇಕಾಗಿತ್ತು ಅಂತ ಅವರು ನಂಗೆ ಮಾಡಿಲ್ಲ. ನಂಗೆ ತುಂಬ ಸ್ವಲ್ಪ ಐ ಥಿಂಕ್ ಐ ಹ್ಯಾವ್ ಅ ವೆರಿ ಕಿಡಿಶ್ ವಾಯ್ಸ್ ಆ್ಯಂಡ್ ಅದರಿಂದ ನಾನು ಮಾಡೋಕ್ಕೆ ಆಪರ್ಚುನಿಟಿ ಇರಲಿಲ್ಲ. ಇಲ್ಲ, ಯಾವುದ್ರಲ್ಲೂ ಮಾಡಿಲ್ಲ. Yes, Amrita. I'm Rajiv from Suman TV. So, Hi. what was your experience working with Teja garu? Teja, he is a brilliant actor, Yes. brilliant actor because I think from childhood ಇವ್ರು ಮಾಡಿದ್ದಾರೆ ಆ್ಯಂಡ್ ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ನಾವು ಸ್ಟಾರ್ಟಿಂಗಲ್ಲಿ ಮಾಡುವಾಗ ಇವ್ರಿಗೆ ಪ್ರಶಾಂತ್ ಗಾರ ಜೊತೆ ಅಂದರೆ ಎಕ್ಸ್ಪೀರಿಯನ್ಸ್ ಇತ್ತು. ನನಗೆ ಪ್ರಶಾಂತ್ ಗಾರ ಜೊತೆ ಎಕ್ಸ್ಪೀರಿಯನ್ಸ್ ಸ್ಟಾರ್ಟಿಂಗಲ್ಲಿ ನಂಗೆ ತುಂಬ ಕಷ್ಟ ಇತ್ತು. ದೆನ್ ಐ ಥಿಂಕ್ ಅವರು ಹೆಂಗೆ ಹೇಳೋದು, ಆ್ಯಕ್ಟಿಂಗ್ ನಾನು ನೋಡುವಾಗ ಐ ಥಿಂಕ್ ಯಾವ ವೇರಿಯೇಷನ್ ಕೊಟ್ಟರು, ಬಿಕಾಸ್ ಪ್ರಶಾಂತ್ ಗಾರು ವಾನ್ಸ್ ಲೈಕ್ 8-9 ಎಕ್ಸ್ಪ್ರೆಷನ್ಸ್ ಆಫ್ ಒನ್ ಡೈಲಾಗ್, ಬಿಕಾಸ್ ಆಬ್ವಿಯಸ್ಲಿ ಆಸ್ ಆನ್ ಆ್ಯಕ್ಟರ್ ನಮಗೆ ಎಲ್ಲ ಆ ಥರ ಬೇಕಾಗಿರುತ್ತಲ್ವ. ಸೊ ಇವ್ರನ್ನ ನೋಡುವಾಗ ನನಗೆ ಹೆಂಗಿತ್ತಂದರೆ ಎಲ್ಲ ಎಕ್ಸ್ಪ್ರೆಷನ್, ಯಾವ ಎಕ್ಸ್ಪ್ರೆಷನ್ ಕೇಳಿದ್ರು ಇಟ್ ವಿಲ್ ಬಿ ಲೈಕ್ ಸೊ different from each other. So I think it was really nice, and from 2 years ನಾವು ವರ್ಕ್ ಮಾಡಿದ್ದೀವಿ. I think he's very 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 good actor and you guys should encourage him. Thank you. I'm coming to Teja garu. So actually మేము మీ సినిమాని చిన్నప్పటి నుంచి చూస్తూ ఉన్నాము. So we all grown together, I could say. Coming to in this movie, Varalakshmi garu కూడా యాక్ట్ చేయడం జరిగింది. She is a very powerful actress. Yeah. So what was your experience working with Varalakshmi garu? And also మీకు షూటింగ్ టైంలో ఒక పాము వచ్చిందంట కదా, could you please share that moment? Sir, Varun garu is a great actor, sir. Definitely, when we act with
great actors, definitely my acting also improves, sir. I will also be giving better performance because of the reciprocation that I keep getting from the other actor. She's made the set very comfortable. She's a senior. She was very, very busy, but she had all the top films that release in Telugu in her hand back then when we were shooting for Hanuman, sir. But she has given her utmost priority to Hanuman just because she likes the story and she liked the hard work that Prashant sir or Niranjan Garu has been putting for the film. That is the only reason she's given her everything for this film. And she's been promoting also. Yesterday in Chennai she was there. Today she had some prior commitment, so she's not here. It was great time working with Varu Garu. And your second question, sir, sorry? Yeah, Snake. Snake. So we were shooting in a jungle, sir. It was so I might switch into Telugu also in the middle because expression comes in Telugu. You can call me Rajiv, no sir. Yeah. So I try to tell in English, but in case. So we were shooting in a jungle. So I took about 6 to 7 takes for one action shot. I was doing next to a bush in a jungle. My makeup man director was very far away. He was watching from the monitor, and my makeup man was constantly trying to talk something. And suddenly Prashant sir was saying, "Okay, roll camera, action. Roll camera, action. Cut, roll camera." This fast he was going. So my makeup man was trying to tell me again and again. So after 3-4 times I asked him, "Hey, what is the matter? He's giving order. Why are you interrupting me in the middle?" So he said, "Sir, me yanakala yedo." I just jumped and watched. It was a big snake. It was right here. I was very lucky. Nothing happened to me. I think there is some divine power, sir, because I was sitting there for 15 minutes doing the same shot, disturbing the whole atmosphere. There are many instances like this during Hanuman, sir. Many physical accidents we've missed. Many things. Everything fell in place, and I think some divine power has helped us get through the whole process. All the best. Thank you, sir. Thanks a lot. ಇನ್ನೊಂದು ಸಿನಿಮಾ ರಿಲೀಸ್ ಆದಾಗ ಆ ಸಿನಿಮಾದಲ್ಲಿ ಹನುಮಾನ್ ಕ್ಯಾರೆಕ್ಟರ್ದು ಡೈಲಾಗ್ ಏನಿದೆ ಅದು ತುಂಬ ನಾರ್ಮಲ್ ಆಗಿದೆ ಅನ್ನೋದು ಟ್ರೋಲ್ ಆಯಿತು ಆ ಸಂದರ್ಭದಲ್ಲಿ. ಸೊ ಇದು ಕೂಡ ಹನುಮಾನ್ ಕ್ಯಾರೆಕ್ಟರ್ ರೆಫರೆನ್ಸ್ ಇರೋದ್ರಿಂದ ಆ ಥರ ಡೈಲಾಗ್ಗಳಿಗೆ ನೀವೇನಾದರೂ ಎಕ್ಸ್ಟ್ರಾ ಕೇರ್ ತಗೊಂಡಿದ್ರಾ? Sir, this is not a film about Lord Hanuman, sir. This is a super we understood that, but what I'm saying is somewhere it is connected to Hanuman. Yes. So there would be some dialogues about Lord Hanuman. About Lord Hanuman, you will get goosebumps, sir. All the dialogues that we are going to talk about Lord Hanuman, or all the references that we are going to give about Lord Hanuman, you will all feel proud to be Hanuman Bhakts. And this will be all the scenes that we are talking about Lord Hanuman. I think they will have a very long shelf life, sir, for years together. ಸರ್ ತೇಜ ಸರ್, ಶಿವಣ್ಣ ಮತ್ತೆ ಸುದೀಪ್ ಅವರಿಗೆ ನೀವು ಫ್ಯಾನ್ ಅಂತ ಹೇಳಿದ್ರಿ ಆಕ್ಚುಲಿ. ಸೊ ಯಾವ್ದೆಲ್ಲ ಫಿಲಮ್ಸ್ ಅವ್ರದ್ದು ನೋಡಿದ್ದೀರಾ? ಸುದೀಪ್ ಅವರು ಆಕ್ಚುಲಿ ವರಲಕ್ಷ್ಮಿ ಅವ್ರದ್ದು ಲುಕ್ ಕೂಡ ರಿಲೀಸ್ ಮಾಡಿದ್ರು, ಸರ್, ಅಂಜಮ್ಮ ಲುಕ್ ನ. ಸರ್, ಸೊ ಶಿವಣ್ಣ ಮತ್ತು ಸುದೀಪ್ ಅವರ ಯಾವ ಫಿಲಮ್ಗಳು ನಿಮಗೆ ಫೇವರೇಟ್ ಅಂತ? Sir, Sudeep sir has acted in Telugu also. I've met him a couple of times. He was very, very sweet. Right here in Bangalore, I remember 12-13 years ago, there was a children film festival. So for that children film festival, I was one of the chief guests from Bollywood. I was a kid, and he was very sweet with me. I still remember. I met in airport also once. He still remembers me. And he knows about Hanuman also, and he's also very happy for us. That's all. Any plan in Kannada movies? Definitely, we do the movies which caters to the whole world, not only Kannada. Even Hanuman is the content that drives us to go pan-world. Our main intention, our banner main goal is to produce a content which suits to pan-world. And whatever we deliver also, it will be in that lines only. Even like Hanuman, why we chose it? Because to start with, there was no greater start. More than anything, Hanuman is the strength and he is the confidence for everyone. So we were able to show him in such a grand scale that we are feeling happy. And also we are ready to produce so many other contents. We are also announced other movie with Prashant Garu in the same lines from the cinematic universe. We are doing Adira also. That announcement was made by RRR team in the last summer only. So once the Hanuman is released and we are ready to, by end of this year or by next Sankranti we'll release Adira also.
That's also one of the movies from the cinematic universe. And there are many other movies lined up which are content based, and I think everyone will be releasing every movie in Kannada, that we know for sure. So you'll be watching me everywhere, here and there. So thank you. Actually, I came to know that Shivana Garu, Sudeep sir and Dhruva Sajja sir, many of them from Kannada are a huge Hanuman Bhakt. And also me, like from our team, and there are so many other celebrities in Telugu, like Chiranjeevi Garu, and there are so many other actors, even Ramcharan. Everybody follows Hanuman to the greater extent. That was, we did some attempt to show you how the Hanuman look and everything. So if you guys come and watch it on Jan 12th, you'll be mesmerized with the presentation we made about that. ಓಕೆ ರಿವೀಲ್ ಮಾಡ್ತಾ ಇಲ್ಲ ಅವರಷ್ಟೇ. After watching many Kannada films, I don't need translation now. I can at least 90% I'm able to make it out, but I can't talk now, but I'll definitely try. Maybe in couple of years I might talk in Kannada also. ಎನಿವೇಸ್ ತುಂಬ ಸ್ಮಾರ್ಟಾಗಿ ಹೈಡ್ ಮಾಡಿದ್ರು ಅದನ್ನು. ಓಕೆ ನೋಡೋಣ. ಓಕೆ ಸೊ ಆ್ಯಕ್ಚುಲಿ ತೇಜಸ್ ಅಜ್ಜ ಅವರು ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತಾ ಇದ್ರು. ಸೊ ಯು ಕ್ಯಾನ್ ಸ್ಪೀಕ್ ಅಬೌಟ್ ದ ಮೂವಿ. எனக்கு ಕನ್ನಡ ಸ್ವಲ್ಪ ಗೊತ್ತು, ಬಟ್ ನನಗೆ ಐ ಬೀನ್ ಇನ್ ಚೆನ್ನೈ ಯೆಸ್ಟರ್ಡೇ, ಸೊ ಪ್ಲೀಸ್ ಡೋಂಟ್ ಮೈಂಡ್ ಇಫ್ ಐ ಮೇಕ್ ಎನಿ ಮಿಸ್ಟೇಕ್ಸ್. ನಂದು ಕನ್ನಡ ಮಾತಾಡಿದ್ರೆ ಮೈ ಗಾಡ್ ತುಂಬ ಇಷ್ಟ. I hope you all encourage Hanuman. We've made a conscious attempt to make it look like a authentic Kannada film. We didn't. We've made all the attempts, all the dubbings, all the songs, everything are made very well to cater for the Kannada audience when they watch it in Kannada. This is a film about a superhero, an Indian superhero. It has connections with Indian itihasas. Please do come to theaters on Jan 12th along with your whole family. You will have a great time. This film caters to kids from 3-year-olds to everybody. So for every Sankranti in our culture in South India, in our culture basically, we are used to watching 3 to 4 films for Sankranti holiday season. So this film will be a solid entertainer, a family film for all of you. And about my director Prashant Garu. Prashant Garu is a creative, brilliant director from Hyderabad. He has put in his 100% effort. He's not here today, so he's missing the event because he's getting the copy ready. So I hope you all encourage our team, and special thanks to my producer Niranjan Garu, who has made this dream come alive. Thank you. ಸೊ ಏನಾದರೂ ಚಾನ್ಸಸ್ ಇದೆಯಾ ದಟ್ ವಿ ಕ್ಯಾನ್ ಸಿ ಯು ಇನ್ Adira? I'm not sure yet. They didn't ask for my dates yet. So, jokes apart, if touchwood, if Hanuman does well and if you all love Hanuman, then definitely we'll be making Adira and other films and we'll expand this universe. ಓಕೆ ಸೊ ಅಮೃತ ಅವರೇನಾದರೂ, ಬಿಕಾಸ್ ಇಟ್ ಇಸ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಲ್ವಾ, ಸೊ ಹನುಮಾನ್ ನಂತರ ಅದಿರ ಬರ್ತಾ ಇದೆ. ಸೊ ತೇಜ ಅವ್ರ ಜೊತೆಗೆ ನೀವು ಏನಾದರೂ ಇದರಲ್ಲಿ ಪಾತ್ರದಲ್ಲಿ ಇದ್ದೀರಾ ಏನು ಅಂತ? Sorry to interrupt. I just forgot to. I want to add one more thing. This film is being released by KRG Films in Bangalore. We are very, very thankful to them, and their support means a lot to us. ಇವಾಗ ಸೇಮ್ ನನಗೂ ಇನ್ನು ಹೇಳಿಲ್ಲ ಏನು, ಬಿಕಾಸ್ ನಾವು ರೈಟ್ ನಾವು ಹನುಮಾನ್ ರಿಲೀಸಿಗೆ ಅವರು ತುಂಬ ಅದರಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಹಿಸ್ ಯೂನಿವರ್ಸ್ ಇಸ್ ಎಕ್ಸ್ಪ್ಯಾಂಡಿಂಗ್, ಇಟ್ ವಿಲ್ ಎಕ್ಸ್ಪ್ಯಾಂಡ್. ಸೊ ನೋಡೋಣ ಫ್ಯೂಚರಲ್ಲಿ. ಓಕೆ, ಸೊ 12ಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ. ಸೊ 14ಗೆ ಸಂಕ್ರಾಂತಿ ಹಬ್ಬ. ಸೊ ಕನ್ನಡಿಗರಿಗೆ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷ ಏನಾದರೂ ಹೇಳ್ಬೋದು ಕನ್ನಡದಲ್ಲಿ? ಖಂಡಿತ ಸಂಕ್ರಾಂತಿ ಹಬ್ಬಕ್ಕೆ ನಾವೆಲ್ಲರೂ
ಎಷ್ಟು ಸೆಲೆಬ್ರೇಟ್ ಮಾಡ್ತೀವಿ, ನಮ್ಮ ಊರಿಗೆ ಹೋಗ್ತೀವಿ, ಆ ಥರ ನಿಮ್ಮ ಊರಿಗೆ ಹೋಗಿ ನಿಮ್ಮ ಊರಲ್ಲೂ ಹನುಮಾನ್ ರಿಲೀಸ್ ಆಗ್ತಾಯಿದೆ. ಫ್ಯಾಮಿಲಿ ಜೊತೆ ಚಿಕ್ಕ ಮಕ್ಕಳಿಂದ ದೊಡ್ಡವರು ಎಲ್ಲರೂ ನೀವು ಸೆಲೆಬ್ರೇಟ್ ಮಾಡಿಕೊಂಡು ಈ ಮೂವಿನೂ ಸೆಲೆಬ್ರೇಟ್ ಮಾಡಿಕೊಡಿ ಅಂತ ನಾವು ಕೇಳ್ತೀವಿ. ಆ್ಯಂಡ್ ಪ್ಲೀಸ್ ಥಿಯೇಟ್ರಲ್ಲಿ ನೋಡಿ, ಅಂದರೆ ಎಲ್ಲರೂ ಥಿಯೇಟ್ರಲ್ಲಿ ನೋಡ್ಬೇಕಂತಾರೆ, ಬಟ್ ಈ ಥರ ಮೂವಿ ಥಿಯೇಟರ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಜ. Jan 12th ಹನುಮಾನ್ ಸಂಕ್ರಾಂತಿ ಹಬ್ಬಕ್ಕೆ ಥಿಯೇಟರ್లో ರಿಲೀಸ್ ಆಗಿದೆ. ಎಲ್ಲರೂ ಅರೆ ಯು ಸೊ ಎವ್ರಿಬಡಿ ಪ್ಲೀಸ್ ಟು ಕಮ್ ಟು ಥಿಯೇಟರ್ಸ್ ಅಂಡ್ ವಾಚ್ ದ ಫಿಲ್ಮ್. ವಿಶಿಂಗ್ ಯು ಆಲ್ ಅ ವೆರಿ ಹ್ಯಾಪಿ ಸಂಕ್ರಾಂತಿ. ಅದನ್ನೇ ಒಂಚೂರು ಕನ್ನಡದಲ್ಲಿ ಹೇಳೋಣ. ಶಿ ಇಸ್ ನಾಟ್ ಲೆಟಿಂಗ್ ಮಿ ಟಾಕ್ ಇನ್ ಐ ಬೀನ್ ಟ್ರೈಯಿಂಗ್. ಓಕೆ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ, 12ಕ್ಕೆ ರಿಲೀಸ್ ಆಗಿದೆ.